ಬೆಂಗಳೂರಲ್ಲಿ ಇವತ್ತು ಹಳ್ಳಿ ಸೊಗಡಿನ ಬಿಸಿ ಬಿಸಿ ಬಾಡೂಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕೋಳಿ ಸಾರು ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಕಮಾಲ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದಿಷ್ಟು ಪೀಸ್, ಆಹಾ ಬಾಯಿ ಚಪ್ಪರಿಸ್ತಾ ಒಂದೊಂದೇ ತುತ್ತು ಒಳಗಿಳಿಸ್ತಾ ಇದ್ರೆ ಅದರ ಮಜಾನೇ ಬೇರೆ ಬಿಡಿ. ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ 93 ಸ್ಪರ್ಧಿಗಳು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಒಬ್ರಿಗಿಂತ ಒಬ್ರು ರಾಗಿ ಮುದ್ದೆ ತಿಂದು ತೇಗಿದ್ದಾರೆ. ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಫೈಟ್. ಭರ್ಜರಿ ಬಾಡೂಟದಲ್ಲಿ ಅಕ್ಕ ತಮ್ಮನ ಕಮಾಲ್. ಬೆಂಗಳೂರಿನ HSR ಲೇಔಟ್ನಲ್ಲಿ ಇವತ್ತು ನಾಟಿ ಕೋಳಿ ಸಾರಿನ ಘಮಲು ಜೋರಾಗಿತ್ತು. ನಾಡಗೀತೆಯ ಶತಮಾನೋತ್ಸವ ಹಿನ್ನೆಲೆ ವಕೀಲರ ಒಕ್ಕೂಟ ಮುದ್ದೆ ತಿನ್ನೋ ಸ್ಪರ್ಧೆ ಏರ್ಪಡಿಸಿತ್ತು. ಪುರುಷ ವಿಭಾಗದಲ್ಲಿ 68 ಮಂದಿ ಭಾಗಿಯಾಗಿದ್ರೆ ಮಹಿಳಾ ವಿಭಾಗದಲ್ಲಿ 25 ಮಂದಿ ಭಾಗವಹಿಸಿದ್ರು. 45 ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ತಿಂದವರಿಗೆ ಭರ್ಜರಿ ಬಹುಮಾನ ಇಟ್ಟಿದ್ರು. ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ನಲ್ಲೂರಹಳ್ಳಿಯ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ. ಎಲ್ಲರೂ ಕೂಡ ಆರ್ಕೆಸ್ಟ್ರಾ ಮಾಡೋದು, ರಾಜ್ಯೋತ್ಸವದ ಟೈಮಲ್ಲಿ ಬೇರೆ ತರ ರ್ಯಾಲಿ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ನನ್ನ ಉದ್ದೇಶ ಏನಂದ್ರೆ ನಮ್ಮ ದೇಸಿ ಮತ್ತೆ ಹಿರಿಯರ ಸಂಸ್ಕೃತಿ ಏನು ಕ್ರೀಡಾ ಇದಿತ್ತೋ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಮತ್ತೆ ವಿಶೇಷವಾಗಿ ಕೆಲವೊಂದು ಹಸಿದ ಹೊಟ್ಟೆಗಳಿಗೆ ಈ ಮೂಲಕ ಆದ್ರೂ ನಾವು ಅವರ ಜೊತೆ ನಿಲ್ಕೋಬೇಕು ಅನ್ನೋದು ನನ್ನ ನಿಲುವಾಗಿತ್ತು. ಇವತ್ತು ದಿನ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವ್ರು ತಿಂತಿರೋ ಸ್ಪೀಡ್ ನೋಡಿದ್ರೆ ಬಾಯಲ್ಲಿ ನೀರೂರ್ತಿದೆ. ಬಿಸಿ ಬಿಸಿ ಸಾರು, ಹೂವಿನಂತಿರೋ ಮುದ್ದೆ, ಇವರಿಗೆಲ್ಲ ಸ್ವರ್ಗವೇ ಕಣ್ಮುಂದೆ ಕಾಣ್ತಿತ್ತು. ಹೀಗಾಗಿಯೇ ಮುದ್ದೆ ಮೇಲೆ ಮುದ್ದೆ ತಿಂದಿದ್ದೇ ತಿಂದಿದ್ದು. ಮುದ್ದೆ ತಿನ್ನೋ ಸ್ಪರ್ಧೆಗೆ ಮಂಡ್ಯ, ಹಾಸನ, ಕನಕಪುರ, ಚಿತ್ರದುರ್ಗ, ಮೈಸೂರು, ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ಆನೇಕಲ್ ಸೇರಿದಂತೆ ನಾನಾ ಭಾಗದಿಂದ 93 ಸ್ಪರ್ಧಿಗಳು ಭಾಗವಹಿಸಿದ್ರು. ಪುರುಷ ವಿಭಾಗದಲ್ಲಿ 12 ರಾಗಿ ಮುದ್ದೆ ತಿಂದ ಅಜಯ್ ಕುಮಾರ್ ಪ್ರಥಮ ಸ್ಥಾನ ಗೆದ್ದು 1 ಟಗರನ್ನ ಮೊದಲ ಬಹುಮಾನವಾಗಿ ಪಡೆದ್ರು. ಇನ್ನು ಇವರ ಸಹೋದರಿ ಸೌಮ್ಯ ಮಹಿಳಾ ವಿಭಾಗದಲ್ಲಿ 10 ಮುದ್ದೆ ತಿಂದು 32 ಇಂಚಿನ ಟಿವಿ, 5,000 ನಗದು ಪಡೆದು ಫುಲ್ ಖುಷಾದ್ರು. ಮನೇಲಿ ಅರ್ಧ ಮುದ್ದೆ ಸಹ ತಿನ್ನಲ್ಲ, ಏನೋ ಚಮತ್ಕಾರ ಗೆಲ್ಲಬೇಕು ಅನ್ನೋದೊಂದಿದು. ಹಾಗಾಗಿ ಹೋದ ವರ್ಷ 8 ಕಂಪ್ಲೀಟ್ ಮಾಡಿ 9 ಶುರು ಮಾಡಿದ್ದೆ. ಈ ವರ್ಷ 9 ಕಂಪ್ಲೀಟ್ ಮಾಡಿ ಆಗ್ತಿದ್ದೆ. ಅವನು ಈ ವರ್ಷ ನಮ್ಮ ತಮ್ಮ, ಅವನಿಗೆ ಹೋದ ವರ್ಷ ಗೊತ್ತಿರ್ಲಿಲ್ಲ, ಈ ವರ್ಷ ಅವನು ಬಂದ ಪಾರ್ಟಿಸಿಪೇಟ್ ಮಾಡ್ತಾ ಗೆದ್ದ. ಒಟ್ನಲ್ಲಿ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾರಿನ ಮಹತ್ವವನ್ನ ತಿಳಿಸೋದಕ್ಕೆ ಅಂತಾನೆ ಇಂಥದ್ದೊಂದು ವಿನೂತನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸ್ಪರ್ಧಿಗಳಾಗಿ ಬಂದವರೆಲ್ಲ ಬಿಸಿ ಬಿಸಿ ಮುದ್ದೆ ತಿಂದು ಬಾಯಿ ಚಪ್ಪರಿಸಿದ್ರು. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಕಬ್ಬಿನ ಗದ್ದೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತ್ತಿಗೇರಿ ಗ್ರಾಮದಲ್ಲಿ ಘಟನೆ. 150ಕ್ಕೂ ಹೆಚ್ಚು ಟನ್ ಕಬ್ಬು ಸುಟ್ಟು ಭಸ್ಮ. ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ ಬಾ ಅಂತ ಟೀಚರ್ ಕಿರುಕುಳ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯಿಂದ ದೂರು. ಮೈಸೂರಿನ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ FIR. ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಕಾಡಾನೆ ಪ್ರತ್ಯಕ್ಷ. 50 ಎಕರೆಗೂ ಹೆಚ್ಚು ಭತ್ತದ ಬೆಳೆ ನಾಶ ಮಾಡಿದ್ದ ಕಾಡಾನೆ ದಾಳಿಯಿಂದ ಭಯಗೊಂಡ ಅನ್ನದಾತರು. ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದ ಚಿರತೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಗ್ರಾಮದಲ್ಲಿ ಘಟನೆ. ಚಿರತೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹುಲಿ ಆತಂಕ. ಕಾಡಂಚಿನ ಗ್ರಾಮಗಳಿಗೆ 8-10 ಹುಲಿಗಳು ಬಂದಿವೆ ಅಂತ ಎಚ್ಚರಿಕೆ. ಬಂಡೀಪುರ, ನಾಗರಹೊಳೆ ಕಾಡಿನಿಂದ ಎಂಟ್ರಿ ಕೊಡ್ತಿವೆ ಹುಲಿ ಪಡೆ.